ಹಾಯ್ ಹಲೋ ಎಲ್ಲರೂ ನಮಸ್ಕಾರ, ವೆಲ್ಕಮ್ ಟು ನಮ್ಮ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ರಾಹುಲ್ ಮಾತಾಡ್ತೀನಿ. ಇವತ್ತು ನನ್ನ ಜೊತೆ ಸ್ಪಂದನ ಮ್ಯಾಮ್ ಇದ್ದಾರೆ. ನನಗೆ ತುಂಬ ಬ್ಲೆಸ್ ಆಗ್ತಿದೆ, ಯಾಕಂದರೆ ಅವರು ತುಂಬ ಬಿಗ್ ಬಾಸ್ ಇಂದ ತುಂಬ ಫಾಲೋ ಮಾಡ್ತಿದ್ದೆ ಅವ್ರನ್ನ. ಬನ್ನಿ ಅವ್ರನ್ನ ಸ್ಟ್ರೈಟಾಗಿ ಮಾತಾಡ್ಕೊಂಡು. ಮೇಡಮ್ ಹೇಗಿದ್ದೀರಿ? ಇವತ್ತು ನಿಮ್ಮನ್ನು ನೋಡೋಕ್ಕೆ ನಾವು ಬೆಂಗಳೂರಿಂದ ಮೈಸೂರಿಗೆ ಬಂದಿದ್ವಿ. ಇವತ್ತು ಎಕ್ಸ್ಪೋನಲ್ಲಿದೆ, ಇದ್ರ ಬಗ್ಗೆ ಚೆನ್ನಾಗಿದೆ ಸ್ಯಾರೀಸ್. ನನಗೆ ಸೀರೆ ಅಂದರೆ ತುಂಬ ಇಷ್ಟ, ಎಲ್ಲರಿಗೂ ಗೊತ್ತು. ನಾನು ತುಂಬ ಜಾಸ್ತಿ ಸ್ಯಾರಿ ಕಾಣಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಲೆವಿಶಾ ಸ್ಯಾರೀಸ್ ಏನು ಎಕ್ಸಿಬಿಷನ್ ಇದ್ದಾರೆ, ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಕಾಂಬಿನೇಷನ್ಸ್ ಆಗಿರ್ಬೋದು ಚೆನ್ನಾಗಿದೆ. ತುಂಬ ಸ್ಯಾರೀಸ್ ನಾನು ಶಾಪ್ ಮಾಡಬೇಕು ಅನಿಸ್ತಿದೆ, ಯಾಕೆಂದರೆ ಹಬ್ಬದ ಸೀಸನು ಬರ್ತಿದ್ದಾರೆ. ಸೊ ಶಾಪ್ ಮಾಡಬೇಕು ಅಂತಲೇ ಬಂದಿದ್ದೀನಿ. ಮ್ಯಾಮ್, ಎಲ್ಲೋ ಒಂದು ಕಡೆ ಹೆಣ್ಮಕ್ಳು ಸೀರೆ ಬಿಟ್ಬಿಟ್ಟು ಬೇರೆ ಡ್ರೆಸ್ಗಳು ಹಾಕೋತಾರೆ, ಆದರೆ ಸೀರೆದಲ್ಲಿ ನೀವು ತುಂಬ ಮುದ್ದಾಗಿ ಕಾಣ್ತೀವಿ. ಈ ಸೀರೆ ಅಂತ ನಿಮ್ಗಂತೂ ಪರ್ಟಿಕ್ಯುಲರಾಗಿ ಬಂದಿದೆಯೋ ಅಥವಾ ನೀವೇ ಅದನ್ನ ಹಾಕೊಂಡು ಚೆನ್ನಾಗಿ ಕಾಣಿಸ್ತಿರೋ ಗೊತ್ತಿಲ್ಲ. ಹೇಗೆ ಅನಿಸುತ್ತೆ ನೀವು ಸೀರೆ ಹಾಕೊಂಡಾಗ ಪ್ರತಿಯೊಂದು ಟೈಮ್ ಹೇಗೆ ಅನಿಸುತ್ತೆ? ಅದು ಚೆನ್ನಾಗಿ ಮುದ್ದಾಗ್ತಿದೆ. ಆ್ಯಕ್ಚುಲಿ ನನಗೆ ಸೀರಿಯಲಿಂದ ಸೀರೆ ಅಭ್ಯಾಸ ಆಗಿತ್ತು, ಸೀರಿಯಲ್ ಮಾಡ್ತಾ ಮಾಡ್ತಾ. ಬಿಕಾಸ್ ಸೀರಿಯಲಲ್ಲಿ ನಿಮಗೆ ಗೊತ್ತು, ಬೆಳಗ್ಗೆ ಉಟ್ಟರೆ ನಾವು ಸಂಜೆವರೆಗೂ ಸೀರಿಯಲ್ಲೇ ಇರಬೇಕಾಗುತ್ತೆ. ಸೊ ಆ ಥರ ನನಗೆ ಅಭ್ಯಾಸ ಆಗಿದ್ದು. ಬಟ್ ಆಮೇಲೆ ಕಂಫರ್ಟಬಲ್ ಅನಿಸಿದ್ದು, ಇವಾಗ ತುಂಬ ಕಂಫರ್ಟಬಲ್ ಆಗಿದ್ದು ಅನಿಸಿದ್ದು. ಬಟ್ ಸೀರೆ ನಮಗೆ ತುಂಬ ಕಾಂಪ್ಲಿಮೆಂಟ್ ಮಾಡುತ್ತೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಅದು ನಮ್ಮ ಕಲ್ಚರ್ ಅಂತ ಆಗಿರ್ಬೋದು, ನಮ್ಮ ಉಡುಪು ಅಂತ ಆಗಿರ್ಬೋದು, ಹೆಣ್ಮಕ್ಳಿಗೆ ತುಂಬ ಕಾಂಪ್ಲಿಮೆಂಟ್ ಮಾಡುತ್ತೆ ಅಫ್ಕೋರ್ಸ್. ಬಟ್ ನಾನು ಹೇಳೋದು, ಹೆಣ್ಮಕ್ಳಿಗೆ ಯಾವ್ದು ಕಂಫರ್ಟಬಲು ಆ ಡ್ರೆಸ್ ಹಾಕೊಳ್ಳಿ. ಬಿಕಾಸ್ ಕಂಫರ್ಟಬಲ್ ಆಗಿರೋದು ಮುಖ್ಯ. ನಾವೇನು ಹಾಕೋತೀವಿ ಅದು ನಮಗೆ ಕಾನ್ಫಿಡೆನ್ಸ್ ಕೊಡಬೇಕು ಅಂತಾರಲ್ಲ. ಸೊ ಏನು ಕಂಫರ್ಟಬಲ್ ಆಗಿರುತ್ತೆ ಅದನ್ನು ಕಾನ್ಫಿಡೆಂಟಾಗಿ ವೇರ್ ಮಾಡಿ ಅಂತ ಹೇಳ್ತೀನಿ. ತುಂಬ ಹೈಟ್ ಕಂಫರ್ಟಬಲ್ ಬಿಗ್ ಬಾಸ್. ಈ ಸತಿ ಬಿಗ್ ಬಾಸ್ ಬಗ್ಗೆ ನೀವೇನು? ಆ್ಯಕ್ಚುಲಿ ಹೊಸ ಪ್ಯಾಟರ್ನ್ ಮಾಡ್ತಿದ್ದಾರೆ ಇವಾಗ, ಅಗ್ನಿ ಪರೀಕ್ಷೆ ಅಂತ ಆಗಿರ್ಬೋದು. ಸೊ ನಾನು ಎಕ್ಸೈಟೆಡ್ ಇದ್ದೀನಿ. ಬಿಕಾಸ್ ಬಿಗ್ ಬಾಸ್ ಟೀಮೇ ಹೆಂಗಿದೆ ಅಂದರೆ ಎವ್ರಿ ಇಯರ್ ಒಂದು ಹೊಸದೇನೋ ಮಾಡಬೇಕು ಅನ್ನೋ ಪ್ರಯತ್ನದಲ್ಲೇ ಬರ್ತಾರೆ. ಅದಕ್ಕೆ 12 ಸೀಸನ್ ಆದರೂ ಇನ್ನೂ ಎಲ್ಲರೂ ಬಿಗ್ ಬಾಸಿಗೆ ವೇಟ್ ಮಾಡೋದು. ಸೊ ಈ ವರ್ಷ ಸ್ವಲ್ಪ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಬಿಕಾಸ್ ಏನಿದು ಅಗ್ನಿ ಪರೀಕ್ಷೆ, ನೆಕ್ಸ್ಟ್ ಏನು ಅನ್ನೋದೊಂದು ಕ್ಯೂರಿಯಾಸಿಟಿ ನನಗೂ ಇದೆ. ಸೊ ನಾನು ಫಾಲೋ ಮಾಡ್ತೀನಿ ಡೆಫಿನೆಟ್ಲಿ. ನಮ್ಮ ಸುದೀಪ್ ಸರ್ ಪ್ರೆಸ್ ಮೀಟಲ್ಲಿ ಹೇಳಿದ್ರು, ಈ 12 ಸೀಸನ್ ಅಂತಾರೆ, ಈ 13 ಸೀಸನ್ ಅಂದರೆ ತುಂಬ ಫೈಯರ್ ಆಗಿರುತ್ತೆ. ಆ ಸೀಸನ್ ಬಗ್ಗೆ ನೀವು ಕ್ಯೂರಿಯಾಸಿಟಿ ಇರುತ್ತೆ, ಪ್ಲಸ್ ಗೇಮ್ಸ್ಗಳ ಬಗ್ಗೆ ನಿಮ್ಗೆ ಐಡಿಯಾ ಇದೆ? ಐಡಿಯಾ ಆ ಥರ ಏನೂ ಇಲ್ಲ. ಬಟ್ ಅಗ್ನಿ ಪರೀಕ್ಷೆಗೆ ಅಂದರೆ ಇವಾಗ ಏನು ನಾವು ವೀಡಿಯೋಸ್ ಎಲ್ಲ ಕಳಿಸಿದ್ದಾರೆ, ನಾನು ಅದು ಬಂದ ತಕ್ಷಣ ನನಗೆಲ್ಲ ವೀಡಿಯೋಸ್ಗೆ ತುಂಬ ಜನ ಕಳಿಸೋಕ್ಕೆ ಶುರು ಮಾಡೋದು. ಬಟ್ ಐ ಹೋಪ್ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೋಗ್ತಿರೋರಿಗೆ. ಸೊ ಡೆಫಿನೆಟ್ಲಿ ನಾನು ಹೇಳ್ತಿದ್ದೆ, ಪ್ರತಿ ಸೀಸನ್ನು ಡಿಫ್ರೆಂಟಾಗೇ ಮಾಡ್ತಾರೆ. ಆ್ಯಂಡ್ ಸುದೀಪ್ ಸರ್ ಇರೋದೇ ಒಂದು ಬಿಗ್ ಬಾಸಿಗೆ ಒಂದು ಕ್ರೌನ್ ಥರ ಅವ್ರು ಇರೋದು. ಅದಕ್ಕೇ ನಾವು ಅಲ್ಲ ಬಿಗ್ ಬಾಸ್ ನೋಡೋದು ಡೆಫಿನೆಟ್ಲಿ. ಆ್ಯಂಡ್ ಈ ವರ್ಷ ಕ್ಯೂರಿಯಾಸಿಟಿ ಜಾಸ್ತಿ ಇದೆ. ಬಿಕಾಸ್ ಏನಿದು ಅಗ್ನಿ ಪರೀಕ್ಷೆ ಅಂತ ಪ್ರಾಬಬ್ಲಿ ನನಗೂ ಟಾಸ್ಕ್ ಎಲ್ಲ ಸ್ವಲ್ಪ ಜಾಸ್ತಿ ಇರ್ಬೋದು ಅಗ್ನಿ ಪರೀಕ್ಷೆಗೆ. ಲುಕ್ ವೈಸ್ ಒಂಥರ ಇವಾಗ ಮೊನ್ನೆ ಪ್ರೋಮೋ ಬೇರೆ ಬಿಟ್ಟರು, ಸ್ವಲ್ಪ ರಗಡಾಗಿದೆ ಅಂತ ಅನಿಸ್ತಾ ಇದೆ. ನೋಡೋಣ. ಈ ಸತಿ ಅದೇ ಸ್ವರ್ಗ ನರ್ಕ ಥರ ಏನೋ ಕಾನ್ಸೆಪ್ಟ್ ಮಾಡ್ತಾರೆ ಅನಿಸುತ್ತೆ. ಬಟ್ ನಾಟ್ ಸ್ವರ್ಗ ನರಕ ಆ ಥರ ಇರಲ್ಲ ಅನಿಸುತ್ತೆ. ಇವಾಗ ನಮ್ಮ ಪ್ರೀವಿಯಸ್ ಸೀಸನ್ ನಮಗಿಂತ ಮುಂಚೆ ಸೀಸನ್ ಸ್ವರ್ಗ ನರಕ ಇತ್ತು, ನಮ್ಮದ್ರಲ್ಲಿ 1 TG ಅಂತಿತ್ತು. ಸೊ ಡೆಫಿನೆಟ್ಲಿ ಏನಾದರೂ ಒಂದು ಕಾನ್ಸೆಪ್ಟ್ ಇರುತ್ತೆ ಅನಿಸುತ್ತೆ. ಬಟ್ ಯೂನೀಕ್ ಆಗಿರುತ್ತೆ, ರಿಪೀಟ್ ಮಾಡಲ್ಲ. ಮೊನ್ನೆ ಒಂದು ಇನ್ಸ್ಟಾಗ್ರಾಮಲ್ಲಿ ಅಂದರೆ ನೀವು ಕ್ಲಿಪ್ಸ್ಗಳಿಗೆ ಹೋಗ್ತಾ ಇರ್ತೀವಿ, ಹಾಗಂತಲ್ಲ ಈಗ ಸೀರಿಯಲ್ಸ್ ಅಂದರೆ ನೀವು ಸೀರಿಯಲ್ಸ್ ಮಾಡ್ತಾರೆ, ಈಗ ಯಾವುದೋ ಹೊಸ ಆಫರ್ಸ್ ತೆಗೆದಿದೆಯಾ? ಅದನ್ನೇನೋ ಯಾಕೆ ಅಪ್ಡೇಟ್ ಮಾಡ್ತೀವಿ ಸೋಷಿಯಲ್ ಮೀಡಿಯಾದಲ್ಲಿ? ಇಲ್ಲ, ಇನ್ನೂ ಯಾವುದೂ ಸೈನ್ ಮಾಡಿಲ್ಲ. ಅಫ್ಕೋರ್ಸ್ ಸೈನ್ ಮಾಡಿದ ತಕ್ಷಣ ಅಪ್ಡೇಟ್ ಮಾಡ್ತೀನಿ. ಈಗ ಸೋಷಿಯಲ್